ಯಾರು ಕಲ್ಪಿಸಿದ್ದಾರೆ, ಯಾರು ಸಂಚು ರೂಪಿಸಿದ್ದಾರೆ ಅವ್ರನ್ನೆಲ್ಲ ಹೆಡೆಮುರಿ ಕಟ್ಟದೆ ಹೋದರೆ ಮತ್ತೆ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇದೆ. ಹಾಗಾಗಿ ಸರ್ಕಾರ ಆಗಲಿ, ಕಮಿಷನರ್ ಪೊಲೀಸ್ ಆಗಲಿ ಗಂಭೀರವಾಗಿ ಈ ಪ್ರಕರಣ ತೆಗೆದುಕೊಂಡು ಈ ಕೃತ್ಯ ಮಾಡಿದವರು, ಕೃತ್ಯದ ಹಿಂದೆ ಇರುವವರು, ಇದನ್ನು ಮೋಟಿವೇಟ್ ಮಾಡಿದವರು, ಸಂಚು ರೂಪಿಸಿದವರು ಎಲ್ಲರನ್ನೂ ಕೂಡ ಶೀಘ್ರವಾಗಿ ಬಂಧಿಸಬೇಕು ಅಂತ ಹೇಳಿ ನಿನ್ನೆನೇ ನಾವು 24 ಗಂಟೆ ಗಡುವನ್ನು ಕೊಟ್ಟಿದ್ದೇವೆ. 24 ಗಂಟೆ ಒಳಗೆ ಅವ್ರಿಗೆ ಬಂಧಿಸಿದರೆ ನಮ್ಮ ಉಲಮಾ ಅಂದರೆ ನಮ್ಮ ಧಾರ್ಮಿಕ ಗುರುಗಳಿವರು, ಧಾರ್ಮಿಕ ಗುರುಗಳ ಮೇಲೆ ಹೀಗಾಗ್ತದೆ ಅಂತ ಸಾಮಾನ್ಯನ ಸ್ಥಿತಿ ಏನು. ಹಾಗಾಗಿ ಮುಂದಿನ ದಿನಗಳಲ್ಲಿ 24 ಗಂಟೆ ಒಳಗೆ ಬಂಧನೆ ಮಾಡದೆ ಹೋದರೆ ನಮ್ಮ ಧಾರ್ಮಿಕ ಗುರುಗಳು ಬರೀ ಮೈಸೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಮತ್ತು ಧಾರ್ಮಿಕ ಗುರುಗಳು ಎಲ್ಲರೂ ಪ್ರಗತಿಪರರು, ಶಾಂತಿಪ್ರಿಯರು ಎಲ್ಲ ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ. ಅಲ್ಲ, ಬಶೀರ್ ಅವ್ರ ಪಾತ್ರ ಏನಿದೆ? ಅಲ್ಲೇ ಇದು ಘಟನೆ ನಡೆದಿರುವಂಥ ಇದರಲ್ಲಿ ಆ FIR ಅಲ್ಲಿ ಅವರು ದಾಖಲಿಸಿದ್ದಾರೆ. FIRನ ಆಧಾರದಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಈಗಾಗಲೇ ಏನೋ ಒಂದು ಈ ಫ್ಲೆಕ್ಸ್ ವಿಚಾರದಲ್ಲಿ ಇವರು ಮೌಲಾನ ಅವರು ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಅದು ಅವರು ಪ್ರಶ್ನೆ ಮಾಡಿರೋದು ಕಾರ್ಪೊರೇಷನ್ಗೆ, ಅಂದರೆ ಕಾರ್ಪೊರೇಷನ್ ಅವರು ಒಂದೇ ನೀತಿ ಮಾಡಬೇಕು. ಈ ಹಿಂದೆ SDP ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಫ್ಲೆಕ್ಸ್ ಹಾಕಿದ್ದಕ್ಕೆ ಕಾರ್ಪೊರೇಷನ್ ಅವರು ಕಂಪ್ಲೀಟ್ ತೆಗೆದಿದ್ರು. ಆ ಸಂದರ್ಭದಲ್ಲಿ ಒಂದು ಪಕ್ಷಕ್ಕೆ ಈ ರೀತಿನಾ ಅಂತ ಕೇಳಿದಾಗ ಇಲ್ಲ ಎಲ್ರಿಗೂ ಮಾಡ್ತೀವಿ ಅಂತ. ಈಗ ಫ್ಲೆಕ್ಸ್ ಹಾಕಿದಂಥ ಸಂದರ್ಭದಲ್ಲಿ ಇವರು ಪ್ರಶ್ನೆ ಮಾಡಿದರು, ಯಾಕೆ ಒಬ್ಬರಿಗೆ ಒಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಅಂತ ಇವರು ಪ್ರಶ್ನೆ ಮಾಡಿದ್ದು ಕಾರ್ಪೊರೇಷನ್ ಅವರು. ಅಲ್ಲ, ಈಗ ಕೇವಲ ವಿಚಾರಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಒಂದು ಕೊಲೆ ಆಗಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. FIR ದಾಖಲೆ ಆಗಿರುವಂಥದ್ದು, ಥ್ರೆಟ್ ಕಾಲ್ ಬರುವಂಥದ್ದು, ಅವರ ಕುಟುಂಬಸ್ಥರ ಅನುಮಾನ ಇರುವಂಥ ವಿಚಾರನ್ನಾಗಿರ್ತದೆ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಇವ್ರನ್ನ ನಾವು ಕೊಲೆ ಮಾಡ್ತೀವಿ ಅನ್ನೋಂಥದ್ದು, ನಿಮ್ಮನ್ನು ನೋಡ್ಕೊಳ್ತೀವಿ ಅನ್ನೋಂಥ ಥ್ರೆಟ್ ಕಾಲ್ ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬ ಇದೇ ವಿಚಾರದಲ್ಲಿ ಬರ್ತಾ ಇದೆ ಅಂತ ಅವ್ರ ಕುಟುಂಬದ ಆಧಾರದಲ್ಲೇ ಕುಟುಂಬಸ್ಥರಿಗೂ 50 FIR ದಾಖಲೆ ಮಾಡಿರುವಂಥದ್ದು. ಹಾಗಾಗಿ ವಿಚಾರಗಳೆಲ್ಲವೂ ಕೂಡ ತನಿಖೆಯಿಂದನೇ ಸಾಬೀತಾಗ್ತದೆ. ತನಿಖೆ ಮಾಡಿದ್ರೆ ಸಾಬೀತಾಗಲ್ಲ ಅಂತ ಒಂದು ಪೂರಕವಾದಂಥ ಘಟನಾವಳಿಗಳು